ಉಸ್ತುವಾರಿ ಮಂತ್ರಿಗಳನ್ನ ನಾನಲ್ಲಿ ಕರ್ಕೊಂಡು ಹೋಗ್ತೇನೆ. ನಾನೇ ಹೋಗಿ ಸಾಧ್ಯವಾದರೆ ಬೋರ್ಡ್ ಅನ್ನು ತೆಗೆದಾಕ್ತೀನಿ. ಅಭಿವೃದ್ಧಿ ಆಗ್ತದೆ, ಬೆಳವಣಿಗೆಗಳಾಗ್ತವೆ, ಇದ್ದದ್ದು ಮೇಲೆ ಕೆಳಗೆ ಹೋಗ್ತಾ ಇದೆ. ಕೆಲವು ಕಾರ್ಖಾನೆಗಳು ಅಪ್ಗ್ರೇಡ್ ಆಗ್ತಾ ಇದೆ, ಕೆಲವು ಕಾರ್ಖಾನೆಗಳು ತಮ್ಮ ಅಸ್ತಿತ್ವ ಕಳ್ಕೊಳ್ತಾ ಇದೆ. ಇದೆಲ್ಲ ವಿಚಾರಗಳು ನಮ್ಮ ಜಿಲ್ಲೆಯಲ್ಲಿ ಅವಾಗ ನಡೀತಾ ಇದೆ. ಆದರೆ ಯಾವ ಕಾರ್ಖಾನೆಗಳು ಈ ರಾಜ್ಯದಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಪ್ರಪ್ರಥಮವಾಗಿ ಪ್ರಾರಂಭ ಆಯಿತು, ಅದರ ಮೂಲ ಹೆಸರುಗಳನ್ನು ಬದಲಾವಣೆ ಮಾಡುವುದಕ್ಕೆ ನಮ್ಮ ವಿರೋಧ ಇದೆ. ಉದಾಹರಣೆಗೆ ನಾವು ಮ್ಯಾಂಗ್ಳೂರ್ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಅನ್ನು ಇವತ್ತು ಬೇರೆಯವರಿಗೆ ಗುತ್ತಿಗೆ ನೀಡಿದ್ರು. ಗುತ್ತಿಗೆ ಟು ರನ್, ನಾಟ್ ಟು ಸೆಲ್. ಅಲ್ಲಿ ಅದಾನಿ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಅಂತ ಹಾಕಿದ್ರು. ತಮಗೆಲ್ಲರೂ ಗೊತ್ತಿದೆ. ಅದರ ಕನ್ಸೆಷನಲ್ ಮೆಮೊರಾಂಡಮ್ ಆಫ್ ಅಸೋಸಿಯೇಷನ್ ನನ್ನ ಹತ್ರ ಇದೆ. ಅವರು ಏನು ಹೇಳಿದ್ದಾರೆ ಅಂದ್ರೆ, ಅದರಲ್ಲಿ ಮೂಲದಲ್ಲಿ ಬದಲಾವಣೆ ಮಾಡಲಿಕ್ಕೆ ಕೂಡದು ಹೆಸರಿನಲ್ಲಿ ಹಿಡಿದು, ದಟ್ ಈಸ್ ದ ಸೆಂಟಿಮೆಂಟ್ಸ್ ಆಫ್ ದಿ ಪೀಪಲ್. ಅದು ಅದಾನಿಯವರು ಕಟ್ಟಿಸಿದ್ದಲ್ಲ. ನಾವು ಜಾಗ ಕೊಟ್ಟದ್ದು, ನಾವು ಡಿಸ್ಪ್ಲೇಸ್ ಆಗಿದ್ದು, ನಾವು ಮರುಭೂಮಿಯಲ್ಲಿ ಹೋಗಿ ನಿಂತದ್ದು ಮತ್ತು ನಾವು ತ್ಯಾಗ ಮಾಡಿದ್ದು. ಅದೇ ರೀತಿಯ ಒಂದು ಸಮಸ್ಯೆ ಎಂಸಿಎಫ್ ಮ್ಯಾಂಗ್ಳೂರ್ ಕೆಮಿಕಲ್ ಫರ್ಟಿಲೈಸರ್ಸ್ ಪಣಂಬೂರ್, ಇದಕ್ಕೆ ಒಂದು ದೊಡ್ಡ ಸಂಕಟ ಬಂದಿದೆ. ಈ ಫರ್ಟಿಲೈಸರ್ ಕಂಪನಿ ನಾನು ಬಾಲ್ಯದಲ್ಲಿ ಇರಬೇಕಾದ್ರೂ ಅದು ಅತ್ಯಂತ ಪ್ರಮುಖವಾದಂತಹ ಒಂದು ಎಂಸಿಎಫ್ ಕಾರ್ಖಾನೆ. ಸಂಕಟ ಬಂದರು. ಕೊರೋನಾ ಸಂದರ್ಭದಲ್ಲಿಯೂ ಇವರಿಗೆ ನೀರು ಕೊಟ್ಟು ಕಾರ್ಖಾನೆ ನಡೆಸಿದವರು ಮಂಗಳೂರಿನ ಜನತೆ. ರಸ್ತೆ ನಮ್ಮದು, ಜಾಗ ನಮ್ಮದು, ತ್ಯಾಗ ನಮ್ಮದು, ದುಡ್ಡು ಮಾಡಿದವರು. ಇವತ್ತಿನ ದಿನಕ್ಕೂ ಮಂಗಳ ಯೂರಿಯಾ ಅಂತ ಹೇಳಿದ್ರೆ ರೈತರಿಗೆ ಇಟ್ಸ್ ಎ ಬ್ರ್ಯಾಂಡ್ ನೇಮ್. ಇವರು ಗೋವಾದ ಜುವಾರಿ ಕಂಪನಿಯವರ ಹೆಸರಿನಲ್ಲಿ ಒಮ್ಮೆ ಯೂರಿಯಾವನ್ನ ಮಾಡಿದ್ರು. ಯಾರು ತಗೊಂಡ್ರ ಕೇಳಿ? ಬಾಗಿಲು ಮುಚ್ಚಲಿಲ್ವಾ? ಯಾಕಂದ್ರೆ ಮಂಗಳ ನಮ್ಮ ಪ್ರಾಡಕ್ಟ್, ಇದು ನಮ್ಮ ರೈತರ ಕಾರ್ಖಾನೆ. ಇವರು ದಿವಸಕ್ಕೊಂದನ್ನು ಬರುವುದು, ದಿವಸಕ್ಕೊಂದು ಹೆಸರು ಕೊಡುವುದನ್ನು ನಾವು ಒಪ್ಪೋದಿಲ್ಲ. ಇಟ್ಸ್ ಎನ್ ಐಡೆಂಟಿಟಿ ಆಫ್ ಅವರ್ ಡಿಸ್ಟ್ರಿಕ್ಟ್. ನಾವು ಇದಕ್ಕೆ ನಮ್ಮ ತ್ಯಾಗವನ್ನು ಮಾಡಿದ್ದೇವೆ. ಇವತ್ತಿಗೂ ನೀರು ಕೊಡ್ತಾ ಇದ್ದೀವಿ. ಬೇರೆ ಕಡೆ ಕುಡಿಯುವ ನೀರಿನ ಸಮಸ್ಯೆ ಇದ್ರೂ ಎಂಸಿಎಫ್ ಕಾರ್ಖಾನೆ ನಡೆಸಬೇಕು ಅಂತ ಅದಕ್ಕೆ ನೀರು ಕೊಡ್ತಾ ಇದ್ದೀವಿ. ಒಮ್ಮೆ ಅಮೋನಿಯಂ ಕೊರತೆ ಆಯಿತು ಕಾರ್ಖಾನೆ ನಡೆಸಲು. ನಾನೇ ಸದನದಲ್ಲಿ ಅದನ್ನು ತಗೊಂಡು ಚರ್ಚೆ ಮಾಡಿ, ಪ್ರಭಾಕರ್ ರಾಯರು ಅಂತ ಹೇಳುವರು ಡೈರೆಕ್ಟರ್ ಇದ್ರು, ಅವರನ್ನು ನಾನು ತೆಗೆದುಕೊಂಡು ಹೋಗಿ ಮುಖ್ಯಮಂತ್ರಿಗಳ ಹತ್ರ ಕೇಳಿ ವಿಧಾನ ಪರಿಷತ್ನಲ್ಲಿ ಮಾತಾಡಿ, ನೀವು ಅವರಿಗೆ ರಾ ಮೆಟೀರಿಯಲ್ ಕೊಡದೇ ಇದ್ರೆ ಅದು ಬಂದಾಗ್ತದೆ, ಎಷ್ಟೋ ಮಂದಿ ಉದ್ಯೋಗ ಕಳ್ಕೊಳ್ತೀರಿ ಅಂತ ಹೇಳಿರ್ತಕ್ಕಂಥದ್ದು. ಮತ್ತೆ ಇದರಲ್ಲಿ 75% ಎಂಪ್ಲಾಯೀಸ್ ನಮ್ಮ ಜಿಲ್ಲೆಯವರೇ ಇದ್ರು. ಇವತ್ತು ನೀವು ಎಲ್ಲವೂ ಮರೆತಾಗಿ ಮಾಡಿದ್ರೆ ನಾಳೆ ಅದು ಕೂಡ ಕಾರ್ಖಾನೆ ಇರುವುದು 99 ವರ್ಷಕ್ಕೆ ಲೀಸ್ ಅಂಡರ್ ದಿ NMPT ಆಸ್ ಫರ್ ಐ ನೋ ಅಲ್ಲೇನ್ರಿ? ಲೀಸ್ ಇರುವಂತ ಕಾರ್ಖಾನೆ ಜಾಗ. ನನ್ನ ಪ್ರಶ್ನೆ ಇದೆ ಇವರ ಹತ್ರ, ನೀವು ಎಷ್ಟು ಬಂಡವಾಳ ಹಾಕಿದಿರಿ ಹೇಳಿ? ಎಷ್ಟು ಉತ್ಪಾದನೆ ಜಾಸ್ತಿ ಮಾಡಿದಿರಿ ಹೇಳಿ? 1300 ಚಿಲ್ಲರೆ ಟನ್ ಉತ್ಪಾದನೆ ಆಗ್ತಿತ್ತು. ಈಗ ಎಷ್ಟು ಜಾಸ್ತಿ ಮಾಡಿದಿರಿ ನೀವು? ನೀವು ಯಾರಾದ್ರೂ ನೋಡಿದ್ದೀರಾ ಆ ಕಾರ್ಖಾನೆಯದು ಅಭಿವೃದ್ಧಿ ಆಗಿದ್ದು? ಹೆಸರೊಂದು ತೆಗೆದು ಬಿಟ್ರೆ ದೇರ್ ವಾಸ್ ನೋ ಡೆವಲಪ್ಮೆಂಟ್. ಅದನ್ನು ಎಷ್ಟೋ ವೃದ್ಧಿ ಮಾಡಬಹುದಿತ್ತು. ದೇರ್ ಇಸ್ ನೋ ಮಚ್ ಇನ್ವೆಸ್ಟ್ಮೆಂಟ್ ಮಾಡಿಯೇ ಇಲ್ಲ. ನೀವು ಕೇಳಬಹುದು, ನಾನು ಮುಗಿದ ಕೂಡಲೇ ನೆಕ್ಸ್ಟ್ ಪ್ರಶ್ನೆ ಲೋನ್ ರೆಡಿ ಇದ್ದಾರೆ, ಇಲ್ಲದಿದ್ರೆ ಏನು ಅಂತ. ನಾನು ಇವತ್ತು ಬೆಳಗ್ಗೆ ಅವರ ಯಾರೋ ಮೆಂಡೋನ್ಸ HR ಹೆಡ್ಗೆ ಮಾತಾಡಿದ್ದೇನೆ, ಹೇಳಿದ್ದೇನೆ, ಮಾಡದೇ ಇದ್ರೆ ಐ ರಿಕ್ವೆಸ್ಟ್ ದ ಡೆಪ್ಟಿ ಕಮಿಷನರ್ ಟು ಇಂಟರ್ಫಿಯರ್ ಇಮಿಡಿಯೇಟ್ ಆಗಿ. ಮತ್ತು ಉಸ್ತುವಾರಿ ಮಂತ್ರಿಗಳನ್ನ ನಾನಲ್ಲಿ ಕರ್ಕೊಂಡು ಹೋಗ್ತೇನೆ. ನಾನೇ ಹೋಗಿ ಸಾಧ್ಯವಾದರೆ ಬೋರ್ಡ್ ಅನ್ನು ತೆಗೆದಾಕ್ತೀನಿ. ಅವಕಾಶ ಕೊಡಬೇಡಿ. ಅಲ್ಲದೆ ಇವತ್ತು ನಾವು ನಿಮಗೆ ನೀರು ಕೊಡ್ತಾ ಇದ್ದೀವಿ, ನಾವು ಅದರ ಬಗ್ಗೆಯೂ ಸ್ಕ್ರೂಟಿನಿ ಮಾಡಬೇಕು ಅಂತ ನಾನು ಮ್ಯಾಂಗ್ಳೂರ್ ಸಿಟಿ ಕಾರ್ಪೊರೇಷನ್ ಕಮಿಷನರ್ ಹತ್ರ ಕೇಳಿಕೊಡ್ತೇನೆ. ನಮ್ಮ ಐಡೆಂಟಿಟಿಗೆ ತೊಂದರೆ ಆದಾಗ, ನಮ್ಮ ಭಾವನೆಗೆ ನೀವೇನ ತೊಂದರೆ ಮಾಡಿದ್ರೆ
ನಾವು ಅದನ್ನು ಸುಲಭದಲ್ಲಿ ಬಿಡ್ಲಿಕ್ಕೆ ಸಿದ್ಧರಿಲ್ಲ. ನೀವೊಮ್ಮೆ ಸ್ಟ್ರೈಕ್ ಮಾಡಿದಾಗ ನಾನು ಬಂದಲ್ಲಿ ಕೂತಿದ್ದವನು ಎಂಸೆಬನ್ನು ಉಳಿಸಿ ಅಂತ. 15 ಜನ ಇಂಡಸ್ಟ್ರಿಯಲ್ ಅದರಲ್ಲಿ ಇದು ಆಕ್ಸಿಡೆಂಟ್ ಆಗಿ ಪ್ರಾಣ ಕಳ್ಕೊಂಡ್ರು. ಯಾರು ಕಳ್ಕೊಂಡ್ರು ಸ್ವಾಮಿ? ನಮ್ಮವರು ಕಳ್ಕೊಂಡದ್ದು. ಜಾಗ ಇಲ್ವಾ? ಭಾವನಾತ್ಮಕವಾದ ಸಂಬಂಧ ಇಲ್ವಾ? ಜಾಗ ಕೊಟ್ಟಿಲ್ವಾ? ಎಲ್ಲವೂ ತೆಗೆದುಕೊಂಡು ಮನಸ್ಸಿಗೆ ಬಂದಾಗೆ ಇನ್ನು ಮುಂದಕ್ಕೆ ನಮ್ಮ ಜಿಲ್ಲೆ ಒಳಗಡೆ ಅಥವಾ ರಾಜ್ಯದಲ್ಲಿ ಯಾವುದೇ ಸರ್ಕಾರಿ ಕಾರ್ಖಾನೆಗಳು ಈ ರೀತಿ ಮ್ಯಾನೇಜ್ಮೆಂಟ್ ಬದಲಾವಣೆ ಆದಾಗ ತಮ್ಮ ಹೆಸರನ್ನು ಹಾಕೊಂಡು ಸುತ್ತಾಡೋದಕ್ಕೆ ನಮ್ಮ ವಿರೋಧ ಇದೆ. ಇದು ಅವರು ಮನಸ್ಸಿನಲ್ಲಿ ಇಟ್ಟುಕೊಳ್ಬೇಕು.